ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇರುವಂಥ ಫೋಟೋನ ಈ ರೀತಿ ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಬನ್ನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಫೋಟೋನ ಲೈಟ್ ರೂಮ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೈಟ್ ರೂಮ್ಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ರೈಟ್ ಸೈಡಲ್ಲಿ ತುಂಬ ಟೂಲ್ಸಸ್ ಇದೆ. ಆ ಟೂಲ್ಸಲ್ಲಿ ಮೊದಲನೇದಾಗಿ ನಾನು ಎಡಿಟ್ ಮೇಲೆ ಹೋಗ್ತೀನಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟು ಲೈಟ್ಸ್ ಮೇಲೆ ಹೋಗಬೇಕು. ಲೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಎಕ್ಸ್ಪೋಸರ್ ಅದು 0 ಇರಲಿ. ನೆಕ್ಸ್ಟ್ ಕಾಂಟ್ರಾಸ್ಟ್ +24 ಇರಬೇಕು. ನೆಕ್ಸ್ಟ್ ಹೈಲೈಟ್ 0 ಇರಲಿ. ನೆಕ್ಸ್ಟ್ ಶ್ಯಾಡೋ -4 ಇರಲಿ. ನೆಕ್ಸ್ಟ್ ಅದಾದಮೇಲೆ ವೈಟ್ಸ್ 0 ಇರಲಿ. ನೆಕ್ಸ್ಟ್ ಬ್ಲ್ಯಾಕ್ಸ್ -8 ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಲೈಟ್ ಆಪ್ಷನ್ ಎಲ್ಲ ಮುಗೀತು. ನೆಕ್ಸ್ಟ್ ಕಲರ್ಗೆ ಹೋಗಬೇಕು. ಕಲರ್ಗೆ ಹೋದಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಟೆಂಪ್ ಅದು -2 ಇರಬೇಕು. ನೆಕ್ಸ್ಟ್ ಟೆಂಟ್ 0ನೇ ಇರಲಿ. ವೈಬ್ರೆನ್ಸ್ +24 ಇರಬೇಕು. ನೆಕ್ಸ್ಟ್ ಸ್ಯಾಚುರೇಷನ್ 0ನೇ ಇರಲಿ. ಇದಾದ್ಮೇಲೆ ಮೇಲ್ಗಡೆ ಕಲರ್ಸ್ ಎಲ್ಲ ಮಿಕ್ಸ್ ಇದೆಯಲ್ಲ, ಮಿಕ್ಸ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ತುಂಬಾನೇ ಕಲರ್ಸ್ ಇದೆ. ಇಲ್ಲಿ ನಾವು ಫೋಟೋನ ಎಡಿಟ್ ಮಾಡೋಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಟೂಲ್ಸ್. ಮೊದಲನೇದಾಗಿ ನಾನು ಮಿಕ್ಸ್ ಕಲರ್ಸ್ ಅಲ್ಲಿ ರೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ 0ನೇ ಇರಬೇಕು. ನೆಕ್ಸ್ಟ್ ಸ್ಯಾಚುರೇಷನ್ -36 ಇರಬೇಕು. ಸ್ಯಾಚುರೇಷನ್ -36. ನೆಕ್ಸ್ಟ್ ಲುಮಿನಿಯನ್ಸ್ 0ನೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಆರೆಂಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆರೆಂಜ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ 0ನೇ ಇರಲಿ. ನೆಕ್ಸ್ಟ್ ಸ್ಯಾಚುರೇಷನ್ +28 ಇರಬೇಕು. ನೆಕ್ಸ್ಟ್ ಲುಮಿನಿಯನ್ಸ್ 0ನೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಯೆಲ್ಲೋ ಕಲರ್ ಮೇಲೆ ಹೋಗ್ತೀನಿ. ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ 0ನೇ ಇರಲಿ. ನೆಕ್ಸ್ಟ್ ಸ್ಯಾಚುರೇಷನ್ -8 ಇರಬೇಕು. ನೆಕ್ಸ್ಟ್ ಲುಮಿನಿಯನ್ಸ್ 0ನೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಗ್ರೀನ್ ಕಲರ್ ಮೇಲೆ ಹೋಗ್ತೀನಿ. ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ +30 ಆಲ್ಮೋಸ್ಟ್ 30 ಇರಬೇಕು. ನೆಕ್ಸ್ಟ್ ಅದಾದ್ಮೇಲೆ ಸ್ಯಾಚುರೇಷನ್ -40 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಲುಮಿನಿಯನ್ಸ್ -2 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ನಾನು ಇಲ್ಲಿ ಲೈಟ್ ಬ್ಲೂ ಕಲರ್ ಮೇಲೆ ಹೋಗ್ತೀನಿ. ಲೈಟ್ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ 0ನೇ ಇರಲಿ. ನೆಕ್ಸ್ಟ್ ಸ್ಯಾಚುರೇಷನ್ +36 ಇರಲಿ. ನೆಕ್ಸ್ಟ್ ಲುಮಿನಿಯನ್ಸ್ 0ನೇ ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾನು ಡಾರ್ಕ್ ಬ್ಲೂ ಕಲರ್ ಮೇಲೆ ಹೋಗ್ತೀನಿ. ಡಾರ್ಕ್ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ -8 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಸ್ಯಾಚುರೇಷನ್ +8 ಇರಲಿ. ನೆಕ್ಸ್ಟ್ ಲುಮಿನಿಯನ್ಸ್ 0ನೇ ಇರಲಿ. ಆಮೇಲೆ ಇಲ್ಲಿ ಮಿಕ್ಕಂತ ಎರಡು ಕಲರು ಆಲ್ಮೋಸ್ಟ್ ಈ ಫೋಟೋ ಎಡಿಟ್ಗೆ ಏನು ಬೇಕಾಗಿಲ್ಲ. ಅದರಿಂದ ಮೇಲ್ಗಡೆ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಎಫೆಕ್ಟ್ಸ್ ಮೇಲೆ ಹೋಗಬೇಕು. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಎಫೆಕ್ಟ್ಸ್ ಇದೆಯಲ್ಲ, ಇಲ್ಲಿ ಫಸ್ಟ್ ಎಫೆಕ್ಟ್ಸ್ ಅಲ್ಲಿ ಟೆಕ್ಸ್ಚರ್ ಬಂದ್ಬಿಟ್ಟು 0ನೇ ಇರಲಿ. ನೆಕ್ಸ್ಟ್ ಕ್ಲಾರಿಟಿ ಬಂದ್ಬಿಟ್ಟು 22 ಇರಲಿ, +22. ನೆಕ್ಸ್ಟ್ ಇಲ್ಲಿ ಡ್ಯಾಸರ್ +4 ಇರಲಿ. ಅದಾದ್ಮೇಲೆ ಈ ಫೋಟೋ ನೋಡಿ, ಬಿಫೋರ್ ಆಫ್ಟರ್ ಒಂದು ಫೋಟೋ ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ. ನೋಡ್ಬೋದು ಕಲರ್ ಗ್ರೇಡಿಂಗು ಕೂಡ ತುಂಬಾನೇ ಚೆನ್ನಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.